ಎಸ್ ನಾರಾಯಣ್ ಅವರು ನನಗೊಂದು 5 ಚಿತ್ರಗಳನ್ನ ನಿರ್ದೇಶನ ಮಾಡಿದರು. ಅದಾದಮೇಲೆ ಒಂದು ದೊಡ್ಡ ಗ್ಯಾಪ್ ಇತ್ತು. ಈಗ ಈ ಸಾಯಿರಾಟ್ ರೀಮೇಕ್ ಮಾಡೋದಕ್ಕೋಸ್ಕರ ಕರೆಕ್ಟ್ ಡೈರೆಕ್ಟರ್ ಅವರೇ ಅನಿಸ್ತು ನನಗೆ. ಸೊ ಒಂದು ಒಳ್ಳೆ ಯುವ ಪ್ರೇಮಿಗಳ ಒಂದು ಕತೆ, ಎಷ್ಟೋ ವರ್ಷಗಳ ನಂತರ, ಚೆಲುವಿನ ಚಿತ್ತಾರ ನಂತರ ಅನಿಸುತ್ತೆ ಈ ಥರ ಒಂದು ಯುವ ಪ್ರೇಮಿಗಳ ಕತೆ ಇಲ್ಲಿ ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಚಿತ್ರ ಕೊಡಬೇಕು ಅನ್ನೋ ಒಂದು ಆಸೆ. ಅಫ್ಕೋರ್ಸ್ ಅದನ್ನು ನಾವು ಈ ಮಧ್ಯ ಆ ಚಿತ್ರನ ಮಾಡಬೇಕಾದಾಗ ಕ್ಯಾಸ್ಟಿಂಗ್ ಆಗ್ಬೋದು, ಮತ್ತು ಟೆಕ್ನಿಕಲಿ ಯಾರು ಮಾಡಬೇಕು ಏನು ಮಾಡಬೇಕು ಅಂತ ಕೂತಾಗ ಅದನ್ನು ತುಂಬ ದೊಡ್ಡ ಸವಾಲಾಗಿತ್ತು ನಮಗೆ. ಒಂದು ಸ್ಟಾರ್ ಕ್ಯಾಸ್ಟ್ ಅಂದಾಗ ನಮಗೆ ಯಾರು ಬೇಕಾರೋ ಈ ಪಾತ್ರ ಮಾಡೋದಕ್ಕೆ ಇಂಥ ಒಂದು ಸ್ಟಾರ್ನ ಸೂಟ್ ಆಗುತ್ತೆ ಅಂತ ಮಾಡ್ಬೋದು. ಬಟ್ ಈ ಚಿತ್ರದಲ್ಲಿ ಹೊಸಬರನ್ನ ಆ ಪ್ರತಿಭೆಗಳನ್ನ ಹುಡುಕೋ ಅಷ್ಟರಲ್ಲಿ ಮತ್ತು ಸಿಕ್ಕದಂಥ ಕಲಾವಿದ ಯಾವ ರೀತಿ ಅಭಿನಯಿಸ್ತಾನೆ ಅನ್ನೋದು ತುಂಬ ಚಾಲೆಂಜಿಂಗ್ ಆಗಿತ್ತು. ಅದನ್ನು ಎಸ್ ನಾರಾಯಣ್ ಅವರು ತುಂಬ ಅಂದರೆ ಪೇಷಂಟಾಗಿ ಕೂತ್ಕೊಂಡು ಎಲ್ಲರೂ ಕರೆಸಿ ವರ್ಕ್ಶಾಪ್ ಮಾಡಿ ಒಬ್ಬೊಬ್ಬರು ಸೆಲೆಕ್ಟ್ ಮಾಡ್ತಾ, ಎಲ್ಲರೂ ನೋಡಿರ್ಬೇಕು ನೀವು ಚಿತ್ರ ನೋಡಿದಾಗ ಎಲ್ಲ ಹೊಸ ಮುಕ್ಕುಳ ಎಲ್ಲ. ಸೊ ಆ ರೀತಿ ಚಿತ್ರ ಚೆನ್ನಾಗಿ ಮೂಡಿ ಬಂದಿದೆ. ಇವತ್ತು ಬಿಡುಗಡೆಯಾಗಿ ಸುಮಾರು ಎಲ್ಲ ಕಡೆಯಿಂದನೂ ನನಗೆ ಕರೆ ಬರ್ತಾಯಿದೆ, ಒಳ್ಳೆ ಚಿತ್ರ ಚೆನ್ನಾಗಿದೆ ಅಂತ. ಸೊ ಅದೇ ಒಂದು ದೊಡ್ಡ ಸಂತೋಷ. ನಿಮ್ಮ ಬ್ಯಾನರಲ್ಲಿ ಸಿನಿಮಾ ಬರುತ್ತಂದರೆ ವಿಶೇಷವಾಗಿರುತ್ತೆ, ರಿಚ್ ಆಗಿರುತ್ತೆ. ಇವತ್ತು ಈ ಸಿನಿಮಾ ಈ ಕಾನ್ಸೆಪ್ಟ್ ಸಿನಿಮಾ ಮಾಡಬೇಕು ಅಂತ ಅನಿಸಿದೆ, ಯಾವುದು ತುಂಬ ಮನಸ್ಸಲ್ಲಿ? ಕತೆ ಮುಖ್ಯವಾಗಿ ಕತೆ ನೋಡಿ ನನಗೆ ತುಂಬ ಇಷ್ಟ ಆಯಿತು. ನಾನು ಇದನ್ನು ಹಕ್ಕನ್ನು ಕೇಳೋಕ್ಕೆ ಹೋದಾಗ ಝೀ ಸ್ಟುಡಿಯೋಸ್ ಅವರೇ ಮರಾಠಿಯ ಚಿತ್ರದ ಸಾಯಿರಾಟ್ ನಿರ್ಮಾಪಕರು. ಸೊ ಅವ್ರೇನು ಹೇಳಿದ್ರು, ಇಲ್ಲ 4 ಭಾಷೆಯಲ್ಲಿ ನಾವಿಬ್ಬರು ಸೇರಿ ಮಾಡೋಣ, ನಮಗೆ ಸೌತಲ್ಲಿ ನಾವು ಕನ್ನಡ ಚಿತ್ರಗಳು ಮಾಡಬೇಕು ಅಂತ ಆಸೆ ಪಡ್ತೀವಿ ಅಂದಾಗ ಸೊ ಸರಿ ಅಂತೇಳಿ ಇಬ್ಬರು ಸೇರಿ ಜಾಯಿಂಟ್ ಪ್ರೊಡಕ್ಷನಾಗಿ ಮಾಡಿದ್ವಿ ನಾವು. ಸರಿಮಾ ಇನ್ನು 3 ಭಾಷೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದನ್ನು ನೆಕ್ಸ್ಟ್ ಮಂತ್ ಕೂತು ಅದನ್ನು ಫಸ್ಟು ಯಾವ ಭಾಷೆಯಲ್ಲಿ ಮಾಡಬೇಕು ಮತ್ತು ಅದರ ಡೈರೆಕ್ಟ್ರು, ಕಲಾವಿದರು ಯಾರು ಅನ್ನೋದೆಲ್ಲ ಕೂತು ಮಾತಾಡಬೇಕು ಅಂತ ನೆಕ್ಸ್ಟ್ ಮಂತ್ ಅದನ್ನು ಡಿಸೈಡ್ ಮಾಡ್ತೀವಿ. ಬಿಡುಗಡೆ ಆಗೋವರೆಗೂ ನಮ್ಮ ಕೈಯಲ್ಲಿರುತ್ತೆ, ಅದು ನಮ್ಮ ಇಚ್ಛೆ. ಅದು ಒಂದು ಸಲ ಬಿಡುಗಡೆ ಆದಮೇಲೆ ಪ್ರೇಕ್ಷಕರಾಗಲಿ ಮಾಧ್ಯಮದವರಾಗಲಿ ಇನ್ಯಾರೇ ಆಗಲಿ ಅವ್ರೇನು ಹೇಳಿದ್ರು ಕೂಡ ಅದನ್ನು ಸ್ವಾಗತಿಸಬೇಕು, ಅಷ್ಟೇ ನಮ್ಮ ಕರ್ತವ್ಯ. ನಮಗೆ ಮೊದಲನೇದಾಗಿ ಕರ್ನಾಟಕದಲ್ಲಿ ಸುಮಾರು ಈಗ 180ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಬಿಡುಗಡೆ ಆಗಿದೆ. ನಾವು ಯಾವಾಗಲೂ ಕೂಡ ಈ ಹೊಸ ಮುಖಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಾಗ, ಅಂದರೆ ಹೊಸಬರನ್ನು ಇಟ್ಕೊಂಡು ಸಿನಿಮಾ ಮಾಡುವಾಗ ನಾವು ಆರಂಭದಲ್ಲಿ ಏನೂ ಕೂಡ ದೊಡ್ಡದಾಗಿ ನಿರೀಕ್ಷೆ ಮಾಡಲ್ಲ. ಯಾಕೆಂದ್ರೆ ನಮಗೆ ಚೆನ್ನಾಗಿ ಅನುಭವ ಇದೆ. ಚೈತ್ರದ ಪ್ರೇಮಾಂಜಲಿ ಹೊರತುಪಡಿಸಿ ಇನ್ನೆಲ್ಲ ಸಿನಿಮಾಗಳು ಕೂಡ ಆರಂಭದಲ್ಲಿ ಸ್ವಲ್ಪ ಹಾಗೆ ಹೀಗೆ ಇತ್ತು. ನಿಧಾನವಾಗಿ ಅದು 2 ವಾರಗಳ ನಂತರವೇ ಆ ಸಿನಿಮಾ ಸದ್ದು ಮಾಡೋಕ್ಕೆ ಶುರು ಮಾಡ್ತು. ಹಾಗೆ ಈ ಮನಸ್ಸು ಮಲ್ಲಿಗೆ ಕೂಡ ಈ ಪ್ರೇಕ್ಷಕರ ಅಭಿರುಚಿ ಏನು ಅನ್ನೋದು ಗೊತ್ತಾಗೋದು 2 ದಿನ ಆದಮೇಲೆ. ಈ ಸಿನಿಮಾ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯದ ಹೊರಗಡೆ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ 86 ಕೇಂದ್ರಗಳಲ್ಲಿ ಬಿಡುಗಡೆ ಆಗಿದೆ. ಈ ರೀತಿ 86 ಕೇಂದ್ರಗಳಲ್ಲಿ ಬಿಡುಗಡೆಯಾದ ಮೊಟ್ಟ ಮೊದಲ ಕನ್ನಡ ಚಿತ್ರ ಮನಸ್ಸು ಮಲ್ಲಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಝೀ ಸಹಭಾಗಿತ್ವದಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರ ನಿರ್ಮಾಣದ ಈ ಸಿನಿಮಾ ದೇಶದ ಎಲ್ಲ ಕಡೆ ನೆಟ್ವರ್ಕ್ ಇಟ್ಕೊಂಡಿರೋದ್ರಿಂದ, ಈಗ ರಾಕ್ಲೈನ್ ವೆಂಕಟೇಶ್ ಅವರು ಬರೀ ಕನ್ನಡದ ನಿರ್ಮಾಪಕರು ಮಾತ್ರ ಅಲ್ಲ, ಅವರು ಬಹುಭಾಷಾ ನಿರ್ಮಾಪಕರು. ಹಾಗಾಗಿ ಎಲ್ಲ ಭಾಷೆಯಲ್ಲೂ ಕೂಡ ಅವರಿಗೆ ಕಂಟ್ರೋಲ್ ಇರೋದರಿಂದ, ಪರಿಚಯ ಇರೋದರಿಂದ ಎಲ್ಲ ಭಾಷೆಯಲ್ಲೂ ಸಿನಿಮಾವನ್ನು ಕೊಂಡೊಯ್ದಿದ್ದಾರೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಯ ಸಿನಿಮಾಗಳು ರಾಜ್ಯದಿಂದ ಮೂಲೆ ಅಂದರೆ ಬೇರೆ ರಾಜ್ಯಗಳಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಬಿಡುಗಡೆಯಾಗಿ ಅಲ್ಲೂ ಕೂಡ ದೊಡ್ಡ ಯಶಸ್ವಿಯಾಗಿ ಅಲ್ಲಿಂದಲೂ ಕೂಡ ನಿರ್ಮಾಪಕನಿಗೆ ಹಣವನ್ನು ಕೊಡುವಂಥ ಒಂದು ಒಳ್ಳೆ ಸೂಚನೆ ಮನಸ್ಸು ಮಲ್ಲಿಗೆ ಒಳ್ಳೆ ದಾರಿ ಮಾಡಿಕೊಟ್ಟಿದೆ. ತುಂಬ ಸಂತೋಷ ಆಗ್ತಾಯಿದೆ ನಮಗೆ. ಫಸ್ಟ್ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಬಟರ್ಫ್ಲೈಸ್ ಅಂತ ಹೇಳ್ತಾರೆ, ಫಸ್ಟ್ ಟೈಮ್ ಲವ್ ಲೈದ್ ಮಾರೆ. ಸೊ ದ್ಯಾಟ್ಸ್ ವಾಟ್ ಐ ವಾಸ್ ಫೀಲಿಂಗ್. ಆಡಿಯನ್ಸ್ ರೆಸ್ಪಾನ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ, ಯಾಕಂದರೆ ಟೈಮ್ಲಿ ಕಾಮಿಡಿಗೆ ಎಲ್ಲರೂ ನಗಿತಾರೆ. ಆ್ಯಂಡ್ ಬೈ ದಿ ಎಂಡ್ ಆಫ್ ದ ಮೂವಿ ಯಾರು ಇನ್ನೊರ ಜೊತೆ ಮಾತಾಡೋದಕ್ಕೆ ಇಲ್ಲ, ಯಾಕಂದರೆ ಅಷ್ಟು ಶಾಕಿಂಗ್. ಯಾರೆಲ್ಲ ಸಾಯಿರಾಟ್ ನೋಡಿದಿರೋ ಅವರು ಶಾಕ್ ಆಗಿತ್ತು, ಯಾರೆಲ್ಲ ಸಾಯಿರಾಟ್ ನೋಡಿದಿಲ್ಲೋ ಅವರು ತುಂಬ ಶಾಕ್ ಆಗಿತ್ತು. ಆ್ಯಂಡ್ ಯೂಶ್ವಲಿ ಒಂದು ಪಿಕ್ಚರ್ ಆದಮೇಲೆ ಎಲ್ಲರೂ ಆ ಜೋಕ್, ಒಂದು ಪಿಕ್ಚರಲ್ಲಿ ಏನೇನು ಜೋಕ್ ಇದೋ ಅದು ಮಾಡ್ತಾರೆ ಆ್ಯಂಡ್ ದೆಲ್ ಬಿ ಲಾಫಿಂಗ್ ಅಬೌಟ್ ಇಟ್. ಬಟ್ ಈ ಸಿನಿಮಾಲಿ ಅಷ್ಟಿಲ್ಲ. ಏನಂದರೆ ಈ ಸಿನಿಮಾ ಪಿಕ್ಚರ್ ಮುಗೀತು ಮಾತಾಡೋಕ್ಕೆ ಇದಿಲ್ಲ, ಅಷ್ಟು ಶಾಕ್ ಇದೆ. ಆ್ಯಂಡ್ ಮನೆಗೆ ಹೋದ್ಮೇಲೆ ಯುಲ್ ಕೀಪ್ ಥಿಂಕಿಂಗ್ ಅಬೌಟ್ ಇಟ್.
ಫಸ್ಟ್ 3 hours you'll think about how sad it was for them to die. ಆದಮೇಲೆ you'll be thinking that ನಮ್ಮ ಫುಲ್ ಕಂಟ್ರಿಯಲ್ಲಿ ಇಷ್ಟೇ ಇದೆ ಒಂದು ಕ್ಯಾಸ್ಟ್ ಸಿಸ್ಟಮ್. ಸೊ you'll go watch the movie again and it's so brilliant that you just can keep watching it again and again. ಓಕೆ, ಫಸ್ಟಿಂದನೂ ಇತ್ತು ನಮಗೆ ಒಂದು ಡ್ರೀಮು ಹೀರೋ ಆಗಬೇಕು ಅನ್ನೋದು? ಹೌದು, ಒಂದು ನನಗೆ ಈ ಡ್ರೀಮು ಒಂದು 14 ವರ್ಷ ಮುಂದೆ ಇದೆ. ಆ್ಯಕ್ಚುಲಿ ನಾನು ಕ್ಲಾಸ್ 3 ಕ್ಲಾಸ್ 4 ಮುಂದೆ ಇದೆ. ಯಾಕಂದರೆ ನನ್ನ ತಂದೆ ಆವಾಗಲೇ ಪೊಲೀಸ್ ಸ್ಟೋರಿಲೋ ಮೇನ್ ವಿಲನ್ ಅದೇ. ಸೊ ನಾನು ನೋಡಿದ ಮೇಲೆ ಫಸ್ಟ್ నాకు ತುಂಬ ಟೆನ್ಷನ್ ಆಗಿತ್ತು, ಯಾರು ಇವನು ನನ್ನ ತಂದೆ ಹೊಡೆದ ಇದೆ ಅಂತೆ. ಆದಮೇಲೆ ನನ್ನ ತಂದೆ ಎಕ್ಸ್ಪ್ಲೇನ್ ಮಾಡಿದರೆ ಇದು ಒಂದು ನಿಜವಾಗ್ಲೂ ಇಲ್ಲ, ಎಲ್ಲ ಸುಮ್ಮನೆ. ಸೊ ಆದಮೇಲೆ ನನಗೆ ಇಂಟ್ರೆಸ್ಟ್ ಆಯಿತು. ಯಾಕಂದರೆ actor is the only person who can be an engineer, doctor, like astronaut, pilot, anything. ಸೊ ಒಂದು ಡಾಕ್ಟರ್ ಆಗಬೇಕಂದ್ರೆ 8 ವರ್ಷ ಫುಲ್ ಕಾಲೇಜಲ್ಲಿ ಹೋಗಬೇಕು. ಬಟ್ ಆ್ಯಕ್ಟರ್ ಯು ಕ್ಯಾನ್ ಬಿ ಅ ಡಾಕ್ಟರ್ ಇನ್ ಲೈಕ್ ವಿತಿನ್ 3 months or something. ಸೊ ದಟ್ಸ್ ವೈ. 25 ಟೈಮ್ಸ್ ನೋಡಿದ್ದೀನಿ ಅಂತ. ಹೌದು. ಫಸ್ಟು ಹೀರೋ ಏನಾದರೂ ನೀವು ಅನುಕರಣೆ ಮಾಡಿದ್ದೀರಾ? ಇಮಿಟೇಟ್ ಒಂದು ಮಾಡಿಲ್ಲ, ಬಟ್ ಐ ಹ್ಯಾವ್ ಟೇಕನ್ ಫ್ಯೂ ಪಾಯಿಂಟರ್ಸ್ ಆ್ಯಂಡ್ ಎವ್ರಿಥಿಂಗ್, ಲೈಕ್ ದ ವೇ how it is done, and I wanted to see the chemistry between the hero and the heroine ಆ ಕಡೆ. ಸೊ ಆ ಲ್ಯಾಂಗ್ವೇಜಲ್ಲಿ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಸೊ ಐ ವಾಂಟೆಡ್ ಟು ಬ್ರಿಂಗ್ ಇನ್ ದ ಸೇಮ್ ಕೆಮಿಸ್ಟ್ರಿ ಇನ್ ದಿಸ್ ಮೂವಿ ಆ್ಯಂಡ್ ಐ ಹೋಪ್ ಐ ಡಿಡ್ ದ ಸೇಮ್ ಥಿಂಗ್. ಓಕೆ, ನಿಮ್ಮನ್ನು ಡಾಮಿನೇಟ್ ಮಾಡ್ತಿದ್ದಾರೆ ಹೀರೋಯಿನ್ ಅಂತ? ಹೌದು, ಡಾಮಿನೇಟ್ ಮಾಡೇಬೇಕು. ಯಾಕಂದರೆ ಹೀರೋಯಿನೇ ಹೀರೋ ಈ ಪಿಕ್ಚರಲ್ಲಿ. ಆ್ಯಂಡ್ ನಾನೊಂದು ಹೊಸ ಲೈಕ್ ನಾರ್ಮಲ್ ನೈಸ್ ಫಿಷರ್ಮನ್ನಲ್ಲಿ ಹುಡುಗ ಅಲ್ವಾ ನಾನು. ಸೊ ನನಗೆ ಅಷ್ಟೇ ಹೀರೋ ಅವರು ಜಮೀನ್ದಾರ್ ಹುಡುಗಿ ಅದೇ. ಸೊ ದ ಕ್ಯಾರೆಕ್ಟರೈಸೇಷನ್ ಆಫ್ ದ ಹೋಲ್ ಪಿಕ್ಚರ್ ಹ್ಯಾಸ್ ಟು ಬಿ ಲೈಕ್ ದ್ಯಾಟ್ ಆ್ಯಂಡ್ ಐ ಕಾಂಟ್ ಡಾಮಿನೇಟ್ ಇಟ್. ಯಾಕಂದರೆ ನನ್ನ ಕೈ ಇಟ್ಕೊಂಡು ಅವ್ನು ನನ್ನೇ ಕರ್ಕೊಂಡು ಹೋಗ್ತೀವಿ, ನಾನು ಕರ್ಕೊಂಡು ಹೋಗಿಲ್ಲ, ಹೀರೋಯಿನ ನಾನು ಕರ್ಕೊಂಡು ಹೋಗ್ತೀವಿ. ಸೊ ದಟ್ಸ್ ದ ಡಿಫ್ರೆನ್ಸ್. that's why this movie is unconventional and different, and please watch it. नमस्कार, मैं रिंकू राजगुरु। हमारी मनसू मल्लिगे मूवी रिलीज़ हुई है। मराठी में सैराट मूवी है, उसका रीमेक है मनसू मल्लिगे। तो ये मूवी बहुत ही अच्छी है। उसमें से लोगों को बहुत कुछ संदेशा जाता है। जो आप आम मूवी देखते हो, एक हीरोइन होती है, एक हीरो होता है, एड में बहुत कुछ अच्छा होता है, वो मिल जाते हैं, लेकिन ये स्टोरी बहुत ही अलग है सबसे। इसमें एक्चुअली फिल्म का हीरोइन दिखाई है, वो बहुत स्ट्रांग है, बुलेट चलाती है, हॉर्स राइडिंग, कुएं में कूदती है, हीरो को खुद प्रपोज करती है, खुद भगा कर लेकर जाती है। तो ये स्ट्रांग कैरेक्टर है हीरोइन का, आपको हर फिल्म में देखने के लिए नहीं मिलेगा। तो आप ज़रूर, शायद आपने सैराट बहुत लोगों ने मराठी में देखी है, लेकिन मनसू मल्लिगे देखिए, उसका म्यूज़िक बहुत ही अच्छा है। मुझे कन्नड़ा बहुत समझ में नहीं आती, लेकिन लोगों के रिएक्शन से पता चल रहा है कि उसके लिरिक्स म्यूज़िक के बहुत अच्छे लिखे हैं। सो आपको बहुत देखी नहीं होगी तो ज़रूर देखिए, बहुत पसंद आएगी। ओके, नारायण जी बड़ा डायरेक्टर है सर, तो सब काम किया है। नारायण सर, मुझे एक्चुअली यहाँ का कुछ पता नहीं है ज़्यादा तक, लेकिन मैंने नारायण सर के बारे में यहाँ आने के बाद सुना कि उन्होंने 49 या 48 कुछ मूवी की है। उनके साथ काम करके भी अच्छा लगा। सिर्फ यहाँ लैंग्वेज प्रॉब्लम है, क्योंकि मुझे कन्नड़ा बहुत कुछ आती नहीं है। तो मराठी में अपनी खुद की लैंग्वेज हो तो काम करना बहुत ईजी हो जाता है। कौन सा भी काम हो या हम मतलब ऐसे बोल सकते हैं फटाक से, तो इसलिए मुझे मराठी में बहुत ईजी गया। ये मेरे लिए बहुत ही बड़ा चैलेंज था काम करना। Today movie is released and appreciation comes from all over the audience and big stars. How are you? एक्चुअली आज मूवी रिलीज़ हुई है, तो लोगों का रिएक्शन तो बहुत ही अच्छा है। सब देखते तो वाह क्या फिल्म है। एक्चुअली मुझे लगता है कि लोग जब फिल्म देखते हो ना, तो वो फिल्म उन्हें खुद की लगती है कि यार, मतलब हर किसी के लाइफ में ये होता है कि हर कोई प्यार में पड़ता है, हर किसी के लाइफ में झगड़ा वगैरह होता है, और लोग हमें इतना पसंद करते हैं, इतना प्यार करते हैं। स्टार वगैरह हम कुछ नहीं है, हम बहुत मतलब आप जैसे लोग हैं, तो बहुत अच्छा फील होता है कि आप लोग इतना प्यार दे रहे हो हमें। थैंक यू।